ಅಣ್ಣ ನೀವು ಯಾವಾಗಲೂ ಹೇಳ್ತಿದ್ರಣ್ಣ, ನಿಮ್ಗೊಂದು ಹೊಟ್ಟೆ ನೋವು ಬಂದರೂ ಕೂಡ ನಿಮ್ಮ ತಾಯಿ ಬಂದು ಸುಮ್ಮನೆ ಹಿಂಗೆ ಹೊಟ್ಟೆ ಮೇಲೆ ಹಿಂಗೆ ಕೈ ಇಟ್ಟರೆ ಸಾಕು, ಆ ಹೊಟ್ಟೆ ನೋವು ಗೊತ್ತಿಲ್ಲದೇನೆ ಮಾಯ ಆಗ್ಬಿಡುತ್ತೆ ಅಂತ. ಒಂದು ತಾಯಿ ನಮಗೆ ಗೊತ್ತಿಲ್ಲದೇನೋ ಒಂದು ಶಕ್ತಿ ಆಗ್ತಾರಲ್ಲ ನಮ್ಮ ಬದುಕಿಗೆ, ಮ್ಯಾಜಿಕ್ ಟಚ್. ಶಕ್ತಿ ಬಗ್ಗೆ ಏನು ಹೇಳ್ತೀರಾ ಅಣ್ಣ? ಇಲ್ಲ, ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಅಷ್ಟೇ ಏನ್ ನಾವು ಬಂದು ಸರಿ ಅಡಕ್ ಶುರು ಮಾಡ್ಬಿಡ್ತಿದೆ. ಫೋನ್ ಮಾಡಿ ಅಪ್ಪಾಜಿ ಅಮ್ಮ ಬರಬೇಕು, ಆ ಬಂದು ಮನೇಲಿ ಕುಂತ್ಕೊಂಡು ಅವ್ರು ಸುಮ್ಮನೆ ಒಂದು ಟಚ್ ಮಾಡಿ ಅದೇನು ಮ್ಯಾಜಿಕ್ ಗೊತ್ತಿಲ್ಲ, ಅವ್ರ ಕೈಯಲ್ಲಿ ಒಂದು ಏನಂತೀವಿ ಕನ್ಸರ್ನ್ ಇದೆ. ಅವ್ರು ಸುಮ್ಮನೆ ಒಕ್ಲಲ್ಲಿ ಆಗಿದ್ದ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಉಚ್ತಾ ಇದ್ರೆ ನಾನು ಅವ್ರು ಎತ್ಬಿಟ್ಟು ಹಿಂಗೆ ಹೋಗ್ತಿದ್ರೆ ಕೈ ಹಿಡ್ಕೊಂಡ್ಬಿಡ್ತಿದ್ದೆ ಹಂಗೇನೆ. ಅದೇನೋ ಒಂದು ಆ ಮದರ್ ಫೀಲಿಂಗ್ ಅನ್ನೋದೇ ಆ ಥರ. ಬಟ್ ಇವತ್ತು ಸೃಜನ ತಾಯಿ ನಿಜವಾಗ್ಲೂ ನನಗೆ ತುಂಬ ಟಚ್ ಆಗೋಯ್ತು ನಿಜವಾಗ್ಲೂ. ಅವ್ರು ಎಷ್ಟು ಒಂದು ಇಂಟೆನ್ಷನ್ ಇರಬೇಕು, ಅವ್ರ ಮಗಳು ಮುಂದೆ ಬರಬೇಕು, ಇನ್ನೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡೋದು ತಪ್ಪೇನಿಲ್ಲ. ಆ್ಯಕ್ಚುಲಾಗಿ ಮಗಳಿಗೋಸ್ಕರ ಯಾರ ಹತ್ರ ಹೋಗಿ ಎಲ್ಲ ಬೇಡೋರೆ ತಾನೆ, ಎಲ್ಲ ಬೇಡೋರೆ ತಾನೆ, ತಪ್ಪೇನಿಲ್ಲ. ಬಟ್ ಅವರು ಅಷ್ಟು ಸ್ವೀಟಾಗಿ ಬಂದು ಅವ್ರು ಇದು ಮಾಡಿದ್ರು ಅಂದರೆ ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ಆ್ಯಕ್ಚುಲಿ ಗುಡ್ ಡ್ಯಾನ್ಸರ್. ಇದು ಕಾಂಪಿಟೇಷನ್ ಅಫ್ಕೋರ್ಸ್. ಇವತ್ತು ನೋಡಿ ಅವ್ರು ಸ್ಟಾರ್ಟ್ ಮಾಡಿದ ಕಾನ್ಫಿಡೆನ್ಸ್ ಹೆಂಗಿತ್ತು ಅಂದರೆ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಸೃಜನೆ ನಿಜವಾಗ್ಲೂ ಜೋಕ್ಸ್ ಅಸೈಡ್, ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಆ್ಯಟಿಟ್ಯೂಡು ಇಲ್ಲಿ ಬಂದು ಆ ಬ್ಯಾಕ್ ಮಿಲ್ಮಲ್ತರ ಇಟ್ ವಾಸ್ ಸೋ ಫಿನಾಮಿನಲ್ ಆಯಿತು. ಆ್ಯಂಡ್ ಈ ಡಾನ್ಸಸ್ ಎಲ್ಲ ಶುರು ಮಾಡ್ಬೇಕಾದ್ರೆ ಇಟ್ ವಾಸ್ ಸೋ ಬ್ಯೂಟಿಫುಲ್. ಇವತ್ತು ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ವಿವೇಕ್, ನೀವು ಅವತ್ತು ಹೇಳಿದ್ರು ವಿವೇಕ್ ಯಾರು ಇಷ್ಟ ಅಂತ ಕೇಳಿದ್ರೆ ಜಗ್ಗಪ್ಪ ಅಂತ ಹೇಳಿದ್ರು. ನಿಜವಾಗ್ಲೂ ಅದು ಹಾರ್ಟಿಂದ ಹೇಳಿದ, ತಮಾಷೆಗೆ ಹೇಳಿಲ್ಲ, ಅವರು ಹಾರ್ಟಿಂದ ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಜಗ್ಗಪ್ಪ ನಾವು ಆ ವ್ಯಕ್ತಿ ನೋಡಿ ಎಲ್ಲ ತಮಾಷೆ ಮಾಡ್ತಾರೆ, ರೇಗಿಸ್ತಾರೆ, ಅದೆಲ್ಲ ಬಿಟ್ಟು ಅವರು ಇವತ್ತು ಮಾತಾಡಿದ ಮಾತುಗಳು ನೋಡಿ ಎಷ್ಟು ಒಂದು ಹ್ಯೂಮನ್ ಅಂತ ತೋರಿಸುತ್ತೆ. ಒಂದು ಹ್ಯೂಮನ್ ಇದಕ್ಕೆ ಮೇಲೆ ಇನ್ನೇನು ಬೇಕು ಹೇಳಿ. ಅದು ಯಾವತ್ತು ಹ್ಯೂಮನ್ ಆಗ್ತಾನೋ ಅವ್ನು ಗೆದ್ದ ಅಲ್ಲಿ. ಪಾಪ್ಯುಲಾರಿಟಿ ಬರೋದು, ಸಂಪಾದನೆ ಆಗೋದು ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ಮನುಷ್ಯ ಆಗಬೇಕು. ಆಮೇಲೆ ಜಗ್ಗಪ್ಪನ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೂ ಏನು ಹೆಚ್ಚಿನ ಪರಿಚಯ ಇಲ್ಲ. ವೇದ ಟೈಮ್ಲಿ ಅದು ಮುಂಚೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಗೊತ್ತು. ಬಟ್ ಅವತ್ತಿಂದ ನಾನು ಆ ಹುಡುಗ ಡ್ಯಾನ್ಸ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದೆ. ಅವತ್ತು ನಮ್ಮ ಜೊತೆಲಿ ಮಾಡ್ಬೇಕಾರೆ ಫ್ರೆಂಡ್ಲೇ ಹಾಕ್ಸಿದೆ ನಾನು, ಹಾಕ್ಸಿ ಅವರು ಹರ್ಷ ಚೆನ್ನಾಗಿ ಮಾಡ್ತಾರೆ. ನಾನು ತುಂಬ ಖುಷಿ. ಹರ್ಷ ಜಾಸ್ತಿ ಫ್ರೆಂಡ್ಸ್ ಜೊತೆ ಇರಲಿ, ಅವರೆಲ್ಲ ಬರಲಿ. ಯಾಕೆ ಅವತ್ತಿಂದ ಏನೋ ಒಂದಿತ್ತು ನಂಬಿಕೆ, ದಿಸ್ ಬಾಯ್ ಇಸ್ ವೆರಿ ಗುಡ್ ಅಂತ. ಅದಾದ್ಮೇಲೆ ಹೆಂಗೆ ಕ್ಲೋಸ್ ಆಯಿತು ಗೊತ್ತಿಲ್ಲ, ಸಿಕ್ದಾಗ ಮಾತ್ರ ಮಾತಾಡ್ತಿದ್ದು. ಬಟ್ DKD ಬಂದಮೇಲೆ ಇನ್ನೂ ಒಂದು ಗೆಳೆತನ ಜಾಸ್ತಿ ಆಯಿತು, ಅವ್ರ ಮೇಲೆ ಗೌರವ ಜಾಸ್ತಿ ಆಯಿತು, ಅವ್ರು ಬೆಳೆ ರೀತಿ ನಮಗೆ ಅನಿಸ್ತಾ ಇದೆ. ಆಫ್ಟರ್ ವೇದ ಆದ್ಮೇಲೆ ಮಾಡಲೇ ಇಲ್ವಲ್ಲ ಅವ್ರ ಜೊತೆ, ಜಗ್ಗಪ್ಪನ ಜೊತೆ ಯಾಕೆ ಮಾಡಿಲ್ಲ ಅಂತ ಇವಾಗ ಅನಿಸ್ತಾ ಇದೆ. ಮಾಕಬೇಕಿಂತ ಆ್ಯಕ್ಟರ್ಸ್ನ ಬಿಡಬಾರ್ದು ನಾವು. ಅವ್ರು ಮಾತಾಡಿದ್ವಿ, ನೀವು ಹತ್ರ ಮಾತಾಡಿದ್ವಿ, ಒಂದು ಸಬ್ಜೆಕ್ಟು ಹೇಳ್ಸಿ ಅಂತ ಹೇಳಿದ್ದಾರೆ, ಒಂದು ಮಾಡೋಣ ನಿಜವಾಗ್ಲೂ ಆ ರೀತಿ ಮಾಡಬೇಕು. ನಮ್ಮವ್ರು ಬರಬೇಕು ಅನ್ನೋದು ನಮ್ಮ ಆಸೆ. ಟ್ಯಾಲೆಂಟ್ ಇರೋರು ಯಾವಾಗಲೂ ನಾವು ಕೈ ಬಿಡಬಾರ್ದು. ಇವತ್ತು ಅವ್ರು ಮಾತಾಡಿದ ನಿಜವಾಗ್ಲೂ ಜಗಪುರ ನಿಜವಾಗ್ಲೂ ಐ ಥಿಂಕ್ ಯು ಆರ್ ಸಮ್ವೇರ್ ತುಂಬ ಎತ್ತರಕ್ಕೆ ಬೆಳೆದಿದ್ದೀರಾ. ನೀವು ಜೋಕ್ ಮಾಡ್ತೀರಾ, ತಮಾಷೆ ಮಾಡ್ತೀರಾ, ಎಲ್ಲನೂ ಅದೆಲ್ಲ ಬಿಟ್ಟು ನಿಮ್ಮಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಒಳಗಡೆ. ಇಟ್ ವಾಸ್ ಸೋ ಬ್ಯೂಟಿಫುಲಿ ಟಚ್ ಮೈ ಹಾರ್ಟ್ ಆ್ಯಂಡ್ ಐ ಲವ್ ಯು. ಆ್ಯಂಡ್ ದಿಸ್ ಒನ್ ನಿಮಗೆ ಈ ಫೈರ್ ಮಾಡಿದ್ರೆ ಬಿಕಾಸ್ ದರ್ ಇಸ್ ಅ ಫೈರ್ ಇನ್ ಯು, ನಿಮಗೋಸ್ಕರ ಬನ್ನಿ. ಥ್ಯಾಂಕ್ ಯು.